ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವ ಮಕ್ಕಳೇ, ನಾನು ನಿಮ್ಮನ್ನು ಪ್ರೀತಿಯಿಂದ ಆತ್ಮೀಯ ಮತ್ತು ಚಿಂತನೆ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬನ್ನಿ, ನಾವು ನೇರವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮಗೆ ಇದರಿಂದ ಅನೇಕ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಒಂದು ಒಳ್ಳೆಯ ಆಶೀರ್ವಾದವನ್ನು ನಾವು ಕಂಡುಕೊಂಡೆವು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಕೂಡ ನಾವು ಕಂಡುಕೊಂಡೆವು. ಆದ್ದರಿಂದ ಪ್ರಿಯ ದೇವ ಮಕ್ಕಳೇ, ಈ ಒಂದು ಮುಂಜಾನೆ ಸಮಯದಲ್ಲಿ ನಾವು ಕೇಳುವಂಥ ಸಂದೇಶ ಯಾವುದು ಅಂತ ಹೇಳಿದರೆ, ನಾವು ಅನೇಕ ಶನಿವಾರಗಳಿಂದ ನಾವು ಧ್ಯಾನಿಸುತ್ತಾ ಬಂದಿರುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಇಟ್ಟಿದ್ದಾನೆ. ನಾವು ಒಳ್ಳೆಯದನ್ನು ನಾವು ಮಾಡುವವರಾಗಿರಬೇಕೆಂಬುದೇ. ನಾವು ಯಾವಾಗ ಒಳ್ಳೆಯದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೋ, ನಾವು ಯಾವಾಗ ಒಳ್ಳೆಯದನ್ನು ನಾವು ಒಳ್ಳೆಯದನ್ನು ಹಿಡಿತೇವೋ, ಆಗ ದೇವರಿಂದ ನಮಗೆ ಉಂಟಾಗುವಂಥ ಆಶೀರ್ವಾದಗಳು ಅಧಿಕವಾದುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಏಕೆಂದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನು ಅಧಿಕನಾಗಿರುವುದರಿಂದ ಆತನ ಯೋಗ್ಯನಾಗಿರುವುದರಿಂದ ಆತನ ಆದುಕೊಂಡಂಥ ಮಕ್ಕಳಿಗೆ ಸದಾ ಕಾಲವು ಆತನಿಂದ ಉಂಟಾಗುವಂಥ ಶುಭವು ಅಂದರೆ ಜಯವು, ಬಿಡುಗಡೆಯು, ಸಮಾಧಾನವು, ಬಲವು, ಆರೋಗ್ಯವು ಉಂಟೆಂಬುದಾಗಿ ಸತ್ಯವೇದದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಒಂದು ವೇಳೆ ಆತನನ್ನು ಹೊಂದಿಕೊಂಡು ಇರುವುದಾದರೆ ಮಾತ್ರ, ಹೊಂದಿಕೊಳ್ಳದೆ ಹೋದರೆ, ಆತನನ್ನು ಹಿಂಬಾಲಿಸದೆ ಹೋದರೆ, ಆತನ ಒಳ್ಳೆತನಕ್ಕೆ ನಾವು ಬರದೇ ಇದ್ದರೆ ಅಥವಾ ಒಳ್ಳೆತನವನ್ನು ನಾವು ಮಾಡದೆ ಹೋದರೆ ನಮಗುಂಟಾಗುವಂಥ ನಷ್ಟ ಅಷ್ಟೆಷ್ಟು ನಷ್ಟ ಆಗಲಿಕ್ಕೆ ಇಲ್ಲ. ಯಾಕೆಂದರೆ ನಷ್ಟ ಅಂದ ಮೇಲೆ ಮೇಲಿನ ಮೇಲೆ ನಮಗೆ ನಷ್ಟ ಸಂಭವಿಸಬಹುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಇದನ್ನು ಮನುಷ್ಯನು ಗಂಭೀರವಾಗಿ ಯೋಚನೆ ಮಾಡತಕ್ಕದಾಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಾಗಲಿ ಅಥವಾ ಕುಟುಂಬ ಜೀವಿತದಲ್ಲಾಗಲಿ ಅಥವಾ ನಮ್ಮ ಕೆಲಸದ ಕಾರ್ಯಗಳಾಗಲಿ ಅಥವಾ ನಮ್ಮ ಪ್ರತಿಯೊಂದು ಮಾರ್ಗದಲ್ಲೆಲ್ಲಾಗಲಿ ದೇವರಿಂದ ನಾವು ಒಳ್ಳೆಯದನ್ನು, ಆಶೀರ್ವಾದವನ್ನು ಬಯಸುವರಾಗಿರುತ್ತವೆ, ನಿಜ. ಆದರೆ ದೇವರು ತಿರುಗುಂದಾವರ್ತಿ ನಮಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ನಾನು ದೇವರಿಗೆ ಸತತವಾಗಿ, ದೇವರೊಂದಿಗೆ ಸತತವಾಗಿ, ದೇವರ ವಾಕ್ಯದೊಂದಿಗೆ ಸತತವಾಗಿ ಹಿಂಬಾಲಿಸಿಕೊಂಡು ಹೋಗುವುದೇ, ಅನುಸರಿಸಿಕೊಂಡು ಹೋಗುವುದೇ ಮೇಲದುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನಾವು ಹಳೆ ಉಡಂಬಡಿಕೆಯಲ್ಲಿ ಕೂಡ ನಾವು ಅನೇಕ ಕಡೆಗಳು ನೋಡುವಾಗ ಭಕ್ತರು ಅನೇಕರು ನಾವು ನೋಡ್ತೇವೆ. ದೇವರು ಹಿಂಬಾಲಿಸಿದವರು ಎಷ್ಟೋ ಮಂದಿ ಆಶೀರ್ವಾದನು ಕೂಡ ಅಷ್ಟೇ ಹೊಂದಿಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಅದಷ್ಟೇ ಅಲ್ಲದೆ ದೇವರನ್ನು ಯಾಕೆಂದರೆ ಹಿಂಬಾಲಿಸದೆ ಹೋದವರು ಅನೇಕ ಜನರು ಅಷ್ಟೇ ಅವರ ಜೀವಿತದಲ್ಲಿ ನಷ್ಟವನ್ನು ಅನುಭವಿಸಬೇಕೆಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ ಇವತ್ತಿನ ಒಂದು ದಿನಮಾನಗಳಲ್ಲಿ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಟ್ಟಂಥ ಒಂದು ಒಳ್ಳೆಯ ಆಶೀರ್ವಾದದ ಎಂತಂದರೆ ಗುಟ್ಟು ಯಾವುದಂತ ಹೇಳಿದರೆ, ರಹಸ್ಯ ಯಾವುದಂತ ಹೇಳಿದರೆ, ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಗ್ಗಾಯನ ಪ್ರಬೋಧನೆ ಪುಸ್ತಕ ಅಲ್ಲಿ 2ನೇ 19ನೇ ವಚನವನ್ನು ನೀವು ನೋಡುವುದಾದರೆ ಅಲ್ಲಿ ಬೈಬಲ್ ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಇದೊಂದು ಆಶೀರ್ವಾದದ ಒಂದೇನಾಗಿದೆ, ರಹಸ್ಯವಾಗಿದೆ, ಇದು ಗುಟ್ಟಾಗಿದೆ, ದೇವರ ವಾಕ್ಯ ಹೇಳ್ತದೆ. ಅದು ಮಾತ್ರವಲ್ಲ, ಬೈಬಲ್ ವಾಕ್ಯ ಓದಿಕೊಳ್ಳುವಾಗ ಕೀರ್ತನೆಗಳ ಪುಸ್ತಕ 115ನೇ ಕೀರ್ತನೆ ನಾವು 12ನೇ ವಚನ ಓದಿಕೊಳ್ಳುವಾಗ, ಯಾಕೆಂದ್ರೆ ಬೈಬಲ್ ಸ್ಪಷ್ಟ ಬರೆಯಲ್ಪಟ್ಟಿದೆ, ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಯಾಕೆಂದರೆ ಸಣ್ಣವರನ್ನು ಮೊದಲುಗೊಂಡು ದೊಡ್ಡಂತರ ಪರ್ಯಂತರವಾಗಿ ಆತನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಇನ್ನು ಅನೇಕ ವಾಗ್ದಾನಗಳನ್ನು ನಾವು ಕಾಣಬಹುದಾಗಿದೆ. ಅನೇಕ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟಿದೆ. ಯಾಕೆಂದರೆ ದೇವರ ವಾಗ್ದಾನದ ಆಶೀರ್ವಾದಗಳು ಅದು ರಹಸ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಓದಿಕೊಂಡಾಗ ಸತ್ಯವೇದದಲ್ಲಿ ಅರಣ್ಯಕಾಂಡ 24ನೇ 1ನೇ ವಚನವನ್ನು ಓದಿಕೊಳ್ಳುವಾಗ ಬೈಬಲ್ ಭಾಳ ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ಏಕೆಂದ್ರೆ ನೋಡ್ತಾ ಇದ್ದೇವೆ, ಸುಖವಾಗಬೇಕೆಂಬುದೇ ಯೆಹೋವನ ಎಂತದ್ದೇ ಚಿತ್ತವಾಗಿತ್ತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಈಗ ಸ್ಪಷ್ಟವಾಗಿ ನೋಡ್ಬೇಕಂತ ಹೇಳಿದ್ರೆ ದೇವ ಮಕ್ಕಳಾಗಿರ್ತಕ್ಕಂಥ ಹಳೆ ಉಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಆ ಇಸ್ರಾಯೇಲರು ಯಾವಾಗಲೂ ಶುಭವನ್ನು ನೋಡುವರಾಗಿರ್ಬೇಕೆಂಬುದೇ, ಆ ಶುಭವನ್ನು ಹೊಂದಿಕೊಂಡು ಹೋಗುವರಾಗಿರ್ಬೇಕೆಂಬುದೇ ಅದು ದೇವರ ಒಂದು ಹೃದಯದ ಒಂದು ಚಿತ್ತವಾಗಿತ್ತೆಂಬುದಾಗಿ ಸತ್ಯವೇದದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಅದೇ ಅರಣ್ಯಕಾಂಡ 24ನೇ 1ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ಇದು ಕೂಡ ಹೇಳ್ಬೋದಾಗಿದೆ ಅಂತ ಹೇಳಿದ್ರೆ, ದೇವರು ಮನುಷ್ಯ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ವಾಗ್ದಾನದ ಒಂದು ರಹಸ್ಯ ಅಂತ ಹೇಳ್ಬೋದು. ಯಾಕೆಂದರೆ ನಾವೆಲ್ಲರೂ ಕೂಡ ನಾವೊಬ್ಬೊಬ್ಬರು ಕೂಡ ನಮ್ಮೊಬ್ಬೊಬ್ಬರ ಜೀವಿತ ಕೂಡ ಅಂದರೆ ಕುಟುಂಬವೂ ಕೂಡ ನಾವು ಬದುಕಿದ್ದೇವೆ. ನಾವು ಬದುಕು ಕೊನೆಯ ಗಳಿಗೆವರೆಗೆ ಕಡೆ ತನಕ ನಾವು ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿದಂಥ ಆಶೀರ್ವಾದದ ರಹಸ್ಯಗಳು ಇದೇ ಆಗಿರ್ತದೆ. ಸ್ಪಷ್ಟವಾಗಿ ನಾವು ಕೇಳಿಸಿಕೊಳ್ಳುವುದಾದರೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಆ ಸ್ವಾಮಿ ಹೇಳಿದ ನಿಮಿತ್ತವಾಗಿ ಖಂಡಿತವಾಗಿಯೂ, ಯಾಕೆಂದರೆ ನಮಗೆ ಆಶೀರ್ವಾದ ಬರುತ್ತದೆ, ಗ್ಯಾರಂಟಿ ಉಂಟು. ಅದಕ್ಕೆ ಗ್ಯಾರಂಟಿ ಇರುವುದರಿಂದ ಅದಕ್ಕೆ ನಮ್ಮ ಜೀವಿತ ಹೇಗಿರ್ಬೇಕಂತ ಹೇಳಿದ್ರೆ, ದೇವರೊಂದಿಗೆ ನಾವು ಸತತವಾಗಿ ನಾವು ನಡೆಯುವವರಾಗಿರಬೇಕು ಮತ್ತು ನಾವು ನೀತಿವಂತರಿಂದ ಎನಿಸಲ್ಪಡಬೇಕು. ಮತ್ತು ನೀತಿವಂತರಾಗಿರಬೇಕು, ನಾವು ಸತ್ಯವಂತರಾಗಿ ನಾವು ಇರಬೇಕು. ನಾವು ದೇವರ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಇರಬೇಕು. ದೇವರು ನಮಗೆ ಏನು ಮಾತನಾಡ್ತಾನೆ ಅದನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆಯುವವರಾಗಿರಬೇಕು. ಹಾಗಿದ್ದರೆ ಮಾತ್ರವೇ ಈ ಆಶೀರ್ವಾದದ ಗುಟ್ಟುಗಳು ಅಂದರೆ ರಹಸ್ಯಗಳು ನಮ್ಮ ಮೇಲೆ ದೇವರು ಖಂಡಿತವಾಗಿಯೂ ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಅದು ಒಂದು ತಿಳ್ಕೊಳ್ಬೇಕಾಗಿದೆ, ದೇವರ ವಾಗ್ದಾನದ ಆಶೀರ್ವಾದಗಳು ಎಂದೂ ನಿಮ್ಮ ಜೀವಿತದಲ್ಲಿ ತಪ್ಪಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ತಪ್ಪಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ನಾವು ದೇವರೊಂದಿಗೆ ಆ ರೀತಿಯಲ್ಲಿ ನಾವು ವಿಶ್ವಾಸವಾದ ಜೀವಿತ, ಒಂದು ನಂಬಿಕೆಯಾದ ಜೀವಿತ, ಒಂದು ನಿರೀಕ್ಷೆ ಇಟ್ಟುಕೊಂಡಂಥ ಜೀವಿತ, ಭರವಸೆ ಆತನಲ್ಲಿಟ್ಟುಕೊಂಡಂಥ ಜೀವಿತ ಇದಾಗಿರುವುದರಿಂದ ಖಂಡಿತ ನಮ್ಮ ಜೀವಿತಗಳಲ್ಲಿ ಬರುವಂಥದ್ದು ಬ್ಲೆಸ್ಸಿಂಗ್ ಬರಲೇಬೇಕು ಎಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ಯಾಕೆಂದರೆ ಬ್ಲೆಸ್ಸಿಂಗ್ ಯಾವಾಗಲೂ ದೇವರ ಆಶೀರ್ವಾದ ಹಿಂದೆ ಸರಿದು ಹೋಗುವುದಿಲ್ಲ. ಅದು ನಾವು ತುಂಬ ಅನುಭವಿಸುವಂತೆ ಅದು ಮಾಡುವಂಥದ್ದಾಗಿರ್ತದೆ ದೇವರ ವಾಕ್ಯದ ಆಶೀರ್ವಾದಗಳು. ಆದ್ದರಿಂದ ಈ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲಿಯಾದರೂ ಯಾವ ಕಡೆಯಲ್ಲಾದರೂ ದೇವರ ಚಿತ್ತಕ್ಕೆ ವಿರೋಧವಾಗಿಯೋ, ದೇವರ ಸಂಕಲ್ಪಕ್ಕೆ ವಿರೋಧವಾಗಿಯೋ, ದೇವರ ಸ್ವಭಾವಕ್ಕೆ ವಿರೋಧವಾಗಿಯೋ, ಪರಲೋಕಕ್ಕೆ ವಿರೋಧವಾಗಿಯೋ, ಆ ಕಲ್ವಾರಿ ಶಿಲ್ಬೆಗೆ ವಿರೋಧವಾಗಿಯೋ ತಪ್ಪು ಕಾರ್ಯಗಳು, ಕೆಟ್ಟತನದ ಕಾರ್ಯಗಳು, ಯಾವುದೇ ಥರದಿಂದ ಪಾಪ ಕೃತ್ಯಗಳು, ಅದು ಪಾಪದ ಕಾರ್ಯಗಳು, ಯಾವುದೇ ಶಾರೀರಿಕ ಸಂಬಂಧಪಟ್ಟಂಥ ಕಾರ್ಯಗಳು, ಏನೇ ನಾವು ದೇವರಿಗೆ ಹೊರತಾದದ್ದು ಯಾವುದಾಗಿರ್ಬೋದು, ಅದೆಲ್ಲವನ್ನು ನಾವು ಮರೆ ಮಾಡಿಕೊಂಡು ನಾವು ಅದನ್ನು ತ್ಯಜಿಸಿ ಬಿಟ್ಟು ನಾವು ದೇವರ ಒಂದಿಗೆ ನಾವು ಬಾಳ್ವಿಕೆ ಮಾಡೋದಾದರೆ, ಪ್ರಿಯ ದೇವ ಮಕ್ಕಳೇ, ಆಶೀರ್ವಾದದ ರಹಸ್ಯಗಳು ತನ್ನನ್ನು ಹೇಳಿದ್ದಾನೆ, ಅದು ನಮ್ಮ ಜೀವಿತಗಳಲ್ಲಿ ಬರುವುದು ಗ್ಯಾರಂಟಿ. ಅದನ್ನೇ ಅರಣ್ಯಕಾಂಡ 24ನೇ 1ನೇ ವಚನ ಓದಿಕೊಳ್ಳುವಾಗ, ಯಾಕೆಂದರೆ ನೋಡ್ತಿದ್ವಿ, ಇಸ್ರಾಯೇಲರೆಲ್ಲರೂ ಶುಭವನ್ನು ಹೊಂದಬೇಕೆಂಬುದಾಗಿ ಅದು ದೇವರ ಚಿತ್ತವಾಗಿದೆ ಎಂಬುದಾಗಿ ನಾನು ನೋಡಿಕೊಳ್ಳುವಾಗ, ಇಂದು ನಿಮ್ಮ ಜೀವಿತದಲ್ಲಿ ಅದೇ ದೇವರ ಚಿತ್ತವಾಗಿದೆ ಎಂಬುದಾಗಿ ಪ್ರಿಯ ದೇವ ಮಕ್ಕಳೇ ನಾವು ಮರೆಯಬಾರದಾಗಿರ್ತದೆ. ಯಾಕೆಂತ ಹೇಳಿದ್ರೆ, ದೇವರು ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ವಾಗ್ದಾನಗಳನ್ನು ಆತನು ಮಾಡಿದ್ದಾನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಅವಕ್ಕಿಂತ ಬಂದು, ಯಾಕೆಂದರೆ ಮರಣ ಹೊಂದಿ ಅದು ನೋಡ್ತಾ ಇದ್ದೇವೆ, ಅದು ಶ್ರಮೆಯನ್ನು ಅನುಭವಿಸಿ ಮರಣ ಹೊಂದಿ ಪುನಃ ನಾವು ನೋಡ್ತೇವೆ, ಸತ್ತನು ಮತ್ತು ಉಣಲ್ಪಟ್ಟನು ಮತ್ತು ಎದ್ದಲ್ಪಟ್ಟನು ಮತ್ತು ಒಯ್ಯಲ್ಪಟ್ಟನು, ಪುನಃ ಬಂದು ಲಾಸ್ಟಿಗೆ ಹೋಗುವಾಗ ಎಲ್ಲರ ಮೇಲೆ ತನ್ನ ಕೈಯನ್ನು ಚಾಚಿದನೆಂಬುದಾಗಿ ನಾವು ಲೂಕನ ಬರ್ತೇ 24ನೇ ನಾವು 5:50ನೇ ವಚನದಲ್ಲಿ ಸ್ಪಷ್ಟವಾಗಿ ಓದ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿ ದೇವರ ವಾಕ್ಯದಲ್ಲಿ ಬಹಳ ಅಷ್ಟಾಗಿ ಬರೆಯಲ್ಪಟ್ಟಿದೆ, ಆತನು ಅವರನ್ನು ಬೆತಾನಿಯದ ತನಕ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸುತ್ತಾನೆಂಬುದಾಗಿ ಸತ್ಯವೇದದಲ್ಲಿ ಪ್ರಿಯ ದೇವ ಮಕ್ಕಳೇ ನಾವು ಓದುತ್ತಾ ಇದ್ದೇವೆ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಓದುತ್ತಾ ಇದ್ದೇವೆ.
ತನ್ನ ಎರಡು ಕೈಗಳನ್ನ ನೋಡ್ತಾ ತನ್ನ ಕೈಗಳನ್ನ ಎತ್ತಿಕೊಂಡು ಎಲ್ಲರನ್ನ ಆಶೀರ್ವಾದ ಮಾಡಿದನೆಂಬುದಾಗಿ ಕಡೆಯದಾಗಿ ನಾವು ವಾಕ್ಯದಲ್ಲಿ ಇಲ್ಲಿ ಓದುತ್ತಾ ಇದ್ದೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ. ಆದ್ದರಿಂದ ಈ ಲೂಕನ ಎಂಬಂತ ಸುವಾರ್ತೆಯಲ್ಲಿ ನಮಗೆ ಬಂದ ಒಂದು ದೇವರ ಸಂದೇಶ ಏನಂತ ಹೇಳಿದ್ರೆ ಅದು ನಮ್ಮ ಯಾಕೆ ನೋಡ್ತಾ ಇದ್ದೇವೆ ಆ ದಿನದಲ್ಲಿ ದೇವರು ಅವರನ್ನ ಆಶೀರ್ವಾದ ಮಾಡಿದ್ದಾನೆ. ಈ ದಿನದಲ್ಲಿ ಕೂಡ ನಮಗೆ ಕೂಡ ಆಶೀರ್ವಾದವನ್ನ ಮಾಡುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ ಸತ್ಯವೇದದಲ್ಲಿ ಓದಿಕೊಳ್ಳುವಾಗ ಪಟ್ಟ ಬಗ್ಗೆ ಇದೆಲ್ಲ ಗಮನಿಸಿಕೊಳ್ಳುವಾಗ ನಾವಿದೆಲ್ಲ ನೋಡಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ ಗಂಭೀರವಾಗಿ ನಮಗೆ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾನು ಪಟ್ಟ ಬಗ್ಗೆ ಗಮನಿಸ ತಕ್ಕದಾಗಿರ್ತದೆ. ಅದು ಏನಂತ ಹೇಳಿದ್ರೆ ನಾವು ನೀತಿವಂತರಾಗಿರ್ಬೇಕು. ನಾವು ನೀತಿವಂತರಾದ್ರೆ ಮಾತ್ರ ನನ್ನ ಆಶೀರ್ವಾದ ನಿಧಿ ಆಗುತ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಪ್ರಿಯ ಬ್ರದರ್, ಪ್ರಿಯ ಸಹೋದರಿ, ನಾವು ಕೇಳಿಸಿಕೊಳ್ಳ್ರಿ, ಗಮನ ಬಿಟ್ಟು ನಾವು ನೀತಿವಂತರಾದರೆ ಮಾತ್ರ ನಾವು ದೇವರ ಆಶೀರ್ವಾದದ ನಿಧಿಯನ್ನು ನಾವು ಕಾಣಬಹುದಾಗಿದೆ. ಮಾತ್ರವಲ್ಲ, ನಾನು ಆಶೀರ್ವಾದವನ್ನು ಹೊಂದಬಹುದೆಂಬುದಾಗಿ ಸತ್ಯವೇದದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಒಂದು ಎಕ್ಸಾಂಪಲ್ ಆಗಿ ನಾನು ನೋಡುವುದಾದ್ರೆ ಜ್ಞಾನೋಕ್ತಿಗಳ ಪುಸ್ತಕ ಅಲ್ಲಿ 10ನೇ ಅಧ್ಯಾಯ ನಾವು 6ನೇ ವಚನವನ್ನ ನಾವು ಗಮನಿಸುವುದಾದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ ನಾವು 6ನೇ ವಚನವನ್ನು ಗಮನಿಸಿದರೆ ಶಿಷ್ಟನ ಮೇಲೆ ಆಶೀರ್ವಾದದ ನೆಲೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ನೀತಿವಂತನ ನೋಡ್ತಾ ಇದ್ದೇವೆ ತಲೆಯ ಮೇಲೆ, ಯಥಾರ್ಥವಂತ ತಲೆಯ ಮೇಲೆ, ಪ್ರಾಮಾಣಿಕನ ತಲೆಯ ಮೇಲೆ, ಒಳ್ಳೆ ಬುದ್ಧಿಯುಳ್ಳವನ, ಒಳ್ಳೆ ಸ್ವಭಾವವುಳ್ಳವನ, ಒಳ್ಳೆಯ ಒಂದು ದೇವರೊಂದಿಗೆ ಒಳ್ಳೆ ಸತತವಾಗಿ ನಡೆಯುವವನ ತಲೆ ಅವನ ಆಶೀರ್ವಾದ ನೆಲೆ ಎಂಬುದು ಬರೆಯಲ್ಪಟ್ಟಿದೆ. ಆಶೀರ್ವಾದ ನೆಲೆಯಾಗಿರ್ತದೆ ಅವನ ಜೀವಿತದಲ್ಲಿ. ಆಶೀರ್ವಾದ ಅವನ ಮೇಲೆ ತುಂಬಲ್ಪಟ್ಟಿರುತ್ತದೆ. ಆಶೀರ್ವಾದಕ್ಕೆ ಸತತವಾಗಿ ಅದು ಮಳೆ ಸುರಿಯಲ್ಪಡ್ತದೆ ಎಂಬುದಾಗಿ, ಆಶೀರ್ವಾದದ ಮಳೆ ಸುರಿಯಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 6ನೇ ವಚನ ಅದೇ ಬರೆಯಲ್ಪಟ್ಟಿದೆ. ಹೇಗೆ ಬರೆಯಲ್ಪಟ್ಟಿದೆ ಅಂದ್ರೆ ನೀತಿವಂತನಾಗಿರ್ಬೇಕು. ನೀತಿವಂತನಾಗಿದ್ರೆ ಮಾತ್ರ ಆಶೀರ್ವಾದ ನಿಧನಿಗೆ ಬರ್ತದೆ. ಒಂದು ವೇಳೆ ಅನೀತಿವಂತನಾಗಿದ್ರೆ ನನಗೆ ಆಶೀರ್ವಾದ ತಪ್ಪಿ ಹೋಗುತ್ತದೆ. ನನ್ನ ತಲೆಯ ಮೇಲೆ ಆಶೀರ್ವಾದ ಇರಲಿಕ್ಕೆ ಸಾಧ್ಯವಿಲ್ಲ. ಆಶೀರ್ವಾದವು ನಾನು ನೆಲೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೆಲೆ ಆಗಿರ್ಬೇಕು ನನಗೆ ಆಶೀರ್ವಾದ. ನನ್ನ ಜೀವಮಾನವೆಲ್ಲ ಯಾಕೆಂದ್ರೆ ಶುಭವು ಕೃಪೆ ಹಿಂಬಾಲಿಸುವುದು ಎಂಬುದಾಗಿ ದೇವರ ಬಗ್ಗೆ ಓದುತ್ತೇವಲ್ಲ, ಹಾಗೆ ಆ ಆಶೀರ್ವಾದವನ್ನು ನೆಲೆಯಾಗಿರ್ಬೇಕಾದ್ರೆ ನಾನು ನನ್ನ ಕುಟುಂಬ ಜೀವಿತದಲ್ಲಿ ಕೂಡ ಆಶೀರ್ವಾದನ ಕಾಣಬೇಕಾದ್ರೆ ಒಟ್ಟು ನನ್ನ ಜೀವಿತ, ನನ್ನ ಕುಟುಂಬ ಜೀವಿತ ಏನು ನೋಡ್ತೇವೆ, ದೇವರ ಮಹಿಮೆಗಾಗಿ ಇರಬೇಕಾಗಿರುತ್ತದೆ. ದೇವರ ಮಹಿಮೆಗಾಗಿರುವುದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಆತನು ಸತ್ಯವೇದದಲ್ಲಿ ಏನು ಮಾತಾಡಿದಾನೆ, ಏನು ಹೇಳಿದಾನೆ ಅದರ ಪ್ರಕಾರವಾಗಿ ನಾನು ಜೀವಿಸಿದೇ ಆಗಿರುತ್ತದೆ. ನನ್ನದು ಸ್ವಂತ ಬುದ್ಧಿಯಿಂದ ಜೀವಿಸುವಂಥದ್ದಲ್ಲ, ತನ್ನ ಸ್ವಂತ ಆಲೋಚನೆಯಿಂದ ಜೀವಿಸುವಂಥದ್ದಲ್ಲ, ಅಥವಾ ತಾನೇ ತೀರ್ಮಾನ ಮಾಡಿಕೊಂಡು ಜೀವಿಸುವಂಥದ್ದಲ್ಲ, ನನಗೆ ಬಂದಾಗಿ ನಾನು ಜೀವನ ಮಾಡುವುದು ಅಂತೇಳಿ ಅಲ್ಲ. ಯಾಕೆ ದೇವರ ವಾಗ್ದಾನಗಳು, ದೇವರ ವಾಕ್ಯ ನಮಗೆ ಏನು ಮಾತನಾಡ್ತದೆ, ಅದು ಏನು ಹೇಳ್ತದೆ ಅದರಂತೆ ನಾನು ಜೀವನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗೆ ಮಾಡುವುದರಿಂದ ಮಾತ್ರ ಆಶೀರ್ವಾದ ನಮ್ಮ ಜೀವಿತಗಳಲ್ಲಿ ನೆಲೆಗೊಂಡು ನಮಗೆ ಸಮಾಧಾನ ಕೊಡಿಸುತ್ತದೆ. ಸಮಾಧಾನ ಎಂಬುದು ದೇವರ ಆಶೀರ್ವಾದ, ಬಿಡುಗಡೆ ಎಂಬುದು ದೇವರ ಆಶೀರ್ವಾದ ಎಂಬುದಾಗಿ ದೇವರ ಬಗ್ಗೆ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಪಟ್ಟವಾಗಿ ನಾವು ಗಮನಿಸಬೇಕಾಗಿದೆ. ಅದು ಮಾತ್ರವಲ್ಲ, ಬೈಬಲ್ ವಾಕ್ಯ ಇನ್ನೊಂದು ಕಡೆ ಓದುವಾಗ 92ನೇ ಕೀರ್ತನೆ 12ನೇ ವಚನ ಓದಿಕೊಳ್ಳುವಾಗ ಓದ್ತಾ ಇದ್ದೆ ಬೈಬಲ್ ವಾಕ್ಯ ಹೇಳ್ತಾನೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬೋನಿನ ದೇವದಾರು ವೃಕ್ಷದಾಗೆ ವೃತ್ತಿಯಾಗುವರೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ನೋಡಿ, ಅರ್ಥ ಮಾಡಿಕೊಳ್ಬೇಕಾಗಿದೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುತ್ತಾರೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ನೋಡಿ, ಯಾರು ಖರ್ಜೂರದ ಯಾರು ಬೆಳೆಯುತ್ತಾರೆ? ನೀತಿವಂತರು ಮಾತ್ರ ಬೆಳೆಯುತ್ತಾರೆ. ಅನೀತಿವಂತರು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಒಳ್ಳೆ ಗುಣ ಇಲ್ಲದವರು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟ ಹವ್ಯಾಸ ಇಟ್ಟುಕೊಂಡವರು ಬೆಳೀಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವವರು, ದೇವರ ಚಿತ್ತಕ್ಕೆ ಬಾರದವರು ಮತ್ತು ದೇವರಿಗೆ ಭಯಪಡದವರು ಈ ರೀತಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಅವರು ಇವತ್ತಿನ ದಿನದಲ್ಲಿ ಬೆಳೀಬಹುದು, ಇವತ್ತಿನ ದಿನದಲ್ಲಿ ಒಳ್ಳೆದಾಗಿ ಕಂಡು ಬರ್ಬೋದು, ಇವತ್ತಿನ ದಿನದಲ್ಲಿ ಬೇರೆ ಬರ್ಬೋದು. ಆದರೆ ದೇವರಿಂದ ಅವರಿಗೆ ಬರತಕ್ಕಂಥ
ಅದು ಮಾನ ಬರಲಿಕ್ಕಿಲ್ಲ, ಬ್ಲೆಸ್ಸಿಂಗ್ ಬರಲಿಕ್ಕೆ ಸಾಧ್ಯವಿಲ್ಲ, ಆಶೀರ್ವಾದ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಭಾಳ 92ನೇ ಕೀರ್ತನೆ 10ನೇ ವಚನದಲ್ಲಿ ಭಾಳ 12ನೇ ವಚನದಲ್ಲಿ ಭಾಳ ಸ್ಪಷ್ಟ ಬಗ್ಗೆ ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬೋನಿನ ದೇವದ ವೃಕ್ಷದ ಹಾಗೆ ವೃತ್ತಿ ಆಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಹಾಗಿದ್ದ ಮೇಲೆ ನೀತಿವಂತರು ಯಾರು? ಹಾಗೆ ನೀತಿವಂತರು ಯಾರು ಅಥವಾ ನೀತಿವಂತನಾದ ಮಂತರು ಯಾರು? ಸತ್ಯವೇದಲ್ಲಿ ಓದಿಕೊಳ್ಳುವಾಗ ನಾನು 2 ಉದಾಹರಣೆಗೆ ನಾನು ಕೊಡಬಹುದಾಗಿದೆ. 2 ಉದಾಹರಣೆಗೆ ನಾನು ಕೊಡುವುದಾಗಿದೆ. ನೀತಿವಂತರಾದ ಮಂತರು ಯಾರು ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ನಾವು ನೋಡಿದಾಗ ಆದಿಕಾಂಡದಲ್ಲಿ 2 ವ್ಯಕ್ತಿ ನಿಮಗೆ ಹೆಸರು ಕೊಡ್ತಾನೆ. ಓಕೆ, ನಮ್ಮ ಮುಂದೆ ತುಂಬ ಜನ ಇದ್ದಾರೆ. ಅದು ಆದಿಕಾಂಡದಲ್ಲಿ 2 ವ್ಯಕ್ತಿ ನಾನು ಕೊಟ್ಟಿಗೆ ಇಷ್ಟಪಡ್ತೇನೆ. ಮೊದಲನೇ ವ್ಯಕ್ತಿ ಏಬೇಲನಾಗಿರ್ತಾನೆ. ನಾನು ಸ್ಪಷ್ಟವಾಗಿ ಓದುತ್ತಾ ಇದ್ದೇವೆ. ನಾನು ಸ್ಪಷ್ಟವಾಗಿ ಓದಿಕೊಳ್ಳುವಾಗ ಸತ್ಯವೇದಲ್ಲಿ ನಾವು ನೋಡಿಕೊಳ್ಳುವಾಗ ಸತ್ಯದಲ್ಲಿ ಓದಿಕೊಳ್ಳುವಾಗ ಮೊದಲನೇ ವ್ಯಕ್ತಿ ಯಾರಾಗಿದ್ದಾರೆ ಅಂತೇಳಿ ನೋಡುವಾಗ ಅಂದ್ರೆ ನೋಹನನಾಗಿರ್ತಾನೆ. 2ನೇ ವ್ಯಕ್ತಿ ಯಾರಾಗಿರ್ತಾನೆ ಅಬ್ರಾಮನ ನೋಡ್ತಾ ಇದ್ದೇವೆ. ಓಕೆ, ಈ ನೋಹಾನ್ ಎಂಬಂತ ವ್ಯಕ್ತಿ ನೀತಿವಂತನಾಗಿದ್ದಾನೆ ಎಂಬುದಾಗಿ, ನೀತಿವಂತನಿಗೆ ಜೀವಿಸಿದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅದರಂತೆ ಮುಂದೆ ಬರುವಾಗ ಅಬ್ರಾಮನು ಕೂಡ ದೇವರ ಸ್ವರವನ್ನು ಕೇಳಿ, ದೇವರ ಮಾತನ್ನು ಕೇಳಿ, ತನ್ನ ಹಳೆಯ ಜೀವಿತವನ್ನೇ ಬಿಟ್ಟು, ತನ್ನ ಹಳೆಯ ನಂಬಿಕೆಯನ್ನೇ ಬಿಟ್ಟು ದೇವರ ನಂಬಿಕೆಗೆ ಬಂದನೆಂಬುದಾಗಿ, ದೇವರ ಸ್ವರವನ್ನು ಕೇಳಿ ಹೊರಗೆ ಬಂದನೆಂಬುದಾಗಿ, ದೇವರೊಂದಿಗೆ ಜೀವಿಸಿದನೆಂಬುದಾಗಿ, ದೇವರಿಗೆ ಭಯಪಟ್ಟು ಜೀವಿಸಿದನೆಂಬುದಾಗಿ, ದೇವರಿಗೆ ಪ್ರಾಮಾಣಿಕನಾಗಿ ಜೀವಿಸಿದನೆಂಬುದಾಗಿ, ದೇವರ ಒಂದು ಒಳ್ಳೆತನಕ್ಕೆ ಬಂದು ಒಳ್ಳೆತನ ಜೀವಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ನೋಹಾನನು ಸ್ಪಷ್ಟವಾಗಿ ಓದಿಕೊಳ್ಳುವಾಗ ನಾವು ನೋಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸುವುದಾಗಿದ್ರೆ, ನೋಹಾನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನೆಂಬುದಾಗಿ ಸತ್ಯವೇದಲ್ಲಿ ಓದಿಕೊಳ್ಳುತ್ತದೆ ಪ್ರಿಯರೇ. ಹಾಗಿದ್ದ ಮೇಲೆ ದೇವರೊಂದಿಗೆ ಸತತವಾಗಿ ನೋಹ ಎಂಬಂತ ಭಕ್ತನು ನಡೆದುಕೊಂಡನು. ಯಾವ ರೀತಿ ನಡೆದುಕೊಂಡನು ಪ್ರಿಯರೇ? ತಪ್ಪಿಲ್ಲದವನಾಗಿ ನಡೆದುಕೊಂಡನು, ಮೋಸ ಪ್ರಮಾಣ ಮಾಡದೆ ನಡೆದುಕೊಂಡನು, ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ನಡೆದನು, ದೇವರಿಗೆ ಭಯಪಟ್ಟು ನಡೆದನು. ಅದರಂತೆಯೇ ಮುಂದೆ ಬರುವಾಗ ಅಬ್ರಾಮನ ನೋಡುವಾಗ, ಅಬ್ರಾಮನ ಜೀವಿತ ನೋಡುವಾಗ ಹಾಗೆ ಅಬ್ರಾಮನು ಕೂಡ ದೇವರಿಗೆ ಜೀವಿಸಿದನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ಇದು ಮೇನ್ ಪಾಯಿಂಟ್. ಇದು ಯಾಕೆ ಅಂತ ಹೇಳುವಾಗ ಅಂತ ಹೇಳಿದ್ರೆ, ಆಶೀರ್ವಾದದ ಒಂದು ಗುಟ್ಟು, ಆಶೀರ್ವಾದ ಅಂತಂದ ಒಂದು ರಹಸ್ಯ ಈ ಭಕ್ತರು ಕಂಡುಕೊಂಡನ್ನು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇದನ್ನೇ ದೇವರು ಮಾತನಾಡ್ತಾನೆ. ನಾವು ಕೂಡ ಈ ಮೂಲಕವಾಗಿ ನಾವು ಮಾಡುವುದಾದ್ರೆ, ಈ ಮೂಲಕವಾಗಿ ನಾವು ಮುಂದೆ ಸಾಗುವುದಾದ್ರೆ ನಿಶ್ಚಯವಾಗಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ ಅಲ್ಲಿ ಬರೆಯಲ್ಪಟ್ಟಿದ್ದ ನಾವು ನೋಡುವಾಗ ಆ 2ನೇ ವಚನದಿಂದ ಹೆಚ್ಚು ಕಡಿಮೆ 12 ವಚನದವರೆಗೆ ಎಲ್ಲಾ ಆಶೀರ್ವಾದಗಳು ನಮ್ಮ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದ್ರಿಂದ ಅದು ಬರಬೇಕಾದ್ರೆ ಬೈಬಲ್ ಪಟ್ಟಬಗೆ ಬರೆಯಲ್ಪಟ್ಟಿದೆ. ದೇವರು ಆಜ್ಞಾಪಿಸಿದ ಎಲ್ಲ ಆಜ್ಞೆಗಳನ್ನು ನೀನು ಕೈಕೊಂಡು ನಡೆಯುವನಾಗಿರ್ಬೇಕೆಂಬುದಾಗಿ ಸತ್ಯವೇಲಿ ಓದಿಕೊಳ್ಳುತ್ತಾ ಇದ್ದೇವೆ. ಅದು ಹೇಗೆ, ಯಾವ ರೀತಿ ಆಜ್ಞೆಯನ್ನು ಕೈಕೊಳ್ಬೇಕೆಂಬುದಾಗಿಂದರೆ ಬರೇ ಯಾಕೆಂದ್ರೆ ನಮ್ಮ ಮನಸ್ಸಿನ ಆಧಾರದಿಂದ ಅಲ್ಲ. ಯಾಕೆ ನಾವು ಜೀವಿತದಲ್ಲಿ ಅಂತಂದ್ರೆ ನಮ್ಮ ಹೃದಯದ ಆಳದಿಂದಾಗ್ಲಿ, ಭಯಪಟ್ಟಾಗ್ಲಿ, ನಾವು ಕಂಡುಕೊಂಡವರಾಗಿ ತಿಳ್ಕೊಂಡವರಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ದೇವರನ್ನ ಪರಲೋಕದಲ್ಲಿ ಇದ್ದಾನೆ, ದೇವರನ್ನ ನೋಡ್ತಾನೆ, ದೇವರ ನನ್ನ ಗಮನ ಹರಿಸುತ್ತಾನೆ ಎಂಬಂತ ಆ ಒಂದು ಭಾವನೆಯಿಂದ ನಾವು ದೇವರ ಚಿತ್ತಾಂತರ ಬಗ್ಗೆ ಸತ್ಯವೇದ ನಿಮಿತ್ತವಾಗಿ ನಾವು ಜೀವಿಸುವುದಾದ್ರೆ ಖಂಡಿತವಾಗಿಯೂ ಇಲ್ಲಿ ಹೇಳಿದಂತ ವಾಗ್ದಾನ ಯಾವುದಾಗಿರುತ್ತದೆ? ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ ಅಲ್ಲಿ 2ರಿಂದ 12 ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಎಲ್ಲಾ ಬ್ಲೆಸ್ಸಿಂಗ್, ಎಲ್ಲ ಆಶೀರ್ವಾದ ನಮ್ಮ ಮೇಲೆ ಸುರಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು ಪ್ರಿಯರೇ. ಆದ್ರಿಂದ ನಾವು ಗಮನವನ್ನು ನಾವು ಹರಿಸಬೇಕಾಗಿರುತ್ತದೆ, ನಾವು ತಿಳ್ಕೊಳ್ಬೇಕಾಗಿದೆ. ಅದು ಮುಂದೆ ಓದುವಾಗ ಆದಿಕಾಂಡ ನಾವು 7ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳುವಾಗ ಪಟ್ಟ ಬಗ್ಗೆ ಬರೆಯಲ್ಪಟ್ಟಿದೆ. ನೀನು ನಿನ್ನ ಮನೆಯವರೆಲ್ಲರೂ ನಾವಿಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನು ಒಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನಾನು ನೋಡಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳುವಾಗ
ನೋಹನು ನೀತಿವಂತನಾದ ನೋಹನು ತಪ್ಪಿಲ್ಲದವನಾಗಿ ನಡ್ಕೊಂಡದನೆಂಬುದಾಗಿ ನಾವು ನೋಡ್ತಾ ಇದ್ದೇವಲ್ಲ. ಇದರ ನಿಮಿತ್ತವಾಗಿ ಮುಂದೆ ಮುಂದೆ ಹೋಗುವಾಗ ಆದಿಕಾಂಡ ಅಲ್ಲಿ 7ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳುವಾಗ ಈಗಿರುವುದರಿಂದ ನಿನ್ನ ಮನೆಯವರೆಲ್ಲರೂ ನಾವೇ ಒಳಗೆ ಹೋಗಿರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ. ಯಾಕೆ ನೋಡ್ತಾ ಇದು ಯಾಕೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಹೇಳಿದೆ, ನಾವು ಒಂದು ಹಳಡು ಮಡಿಕೆಯ ಅಲ್ಲಿ ಆದಿಕಾಂಡದಲ್ಲಿ ನಾವು ನೋಡ್ತೇವೆ 2 ವ್ಯಕ್ತಿಗಳನ್ನು ಮಾತ್ರ ನಾನು ಹೇಳ್ತೇನೆ ಅಂತ ಹೇಳಿದೆ. ಆ 2 ವ್ಯಕ್ತಿಗಳು, 1ನೇ ವ್ಯಕ್ತಿ ಈಗಾಗ ನಾನು ಮಾತಾಡ್ತೇನೆ, ನೋಹ ಎಂಬಂತ ವ್ಯಕ್ತಿ. ಈ ವ್ಯಕ್ತಿಗೆ ಆಶೀರ್ವಾದ ಗುಟ್ಟು ಹೇಗೆ ಬಂತು, ಆಶೀರ್ವಾದ ಹೇಗೆ ದೊರೆಯಿತು, ಆಶೀರ್ವಾದ ಹೇಗೆ ಇವನಿಗೆ ವರಮಾನವಾಯಿತು. ಯಾಕೆಂದ್ರೆ ನೋಡ್ತಾ ಇದ್ದೇವೆ ಆಶೀರ್ವಾದದಲ್ಲಿ ಇವನಿಗೆ ಏಕೆ ಆದಾಯವಾಯಿತು ಅಂತ ಹೇಳಿದ್ರೆ, ದೇವರೊಂದಿಗೆ ಸತತವಾಗಿ ನಡೆದನು, ತಪ್ಪಿಲ್ಲದವನಾಗಿ ನಡೆದನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡೆನೆಂಬುದಕ್ಕೂ ದೇವರು ವಾಕ್ಯದಲ್ಲಿ ಬರಬೇಕು. ಇದೇ ರಹಸ್ಯ ಪ್ರಿಯ ಸಹೋದರಿ. ಇನ್ನು ಏನು ನಾನು ಮಾತಾಡ್ಲಿಕ್ಕಿಲ್ಲ, ನೀವೇನು ಮಾತಾಡ್ಲಿಕ್ಕಿಲ್ಲ, ನೀವೇನು ಆಲೋಚನೆ ಮಾಡ್ಲಿಕ್ಕಿಲ್ಲ, ನಾನೇನು ಆಲೋಚನೆ ಮಾಡ್ಲಿಕ್ಕೆ ಬೇಡ. ಯಾಕೆ ಅಂತ ಹೇಳಿದ್ರೆ ದೇವರು ಆಲ್ಮೋಸ್ಟ್ಲಿ ಹೇಳಿದಾನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಕ್ಕೂ. ಹೇಗೆ ಆಶೀರ್ವಾದ ಮಾಡ್ತಾನೆ, ಯಾವ ರೀತಿ ಆಶೀರ್ವಾದ ಮಾಡಿದಾನೆ ನಾವು ನೋಡುದಾದ್ರೆ ಹಗ್ಗಾಯ 2:19 ಪುನಃ ರಿಪೀಟ್ ಮಾಡ್ತಾ ಇದ್ದಾನೆ. ಹಗ್ಗಾಯ 2:19 ಅದೇನಂತ ಹೇಳಿದ್ರೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಕೊನೆಯವರೆಗೆ ಆಶೀರ್ವಾದ ಮಾಡ್ತೇನೆ ಎಂದು ಹೇಳ್ತಾನೆ. ಕೊನೆ ದಿವಸದವರೆಗೆ, ಈ ದಿವಸ ಮೊದಲುಗೊಂಡು ಕೊನೆ ದಿವಸದವರೆಗೆ ನಾನು ಹುಟ್ಟಿದ್ದೇನೆ ನನ್ನ ಭೂಯಾತ್ರೆ ಉದ್ದಕ್ಕೂ ಈ ಲೋಕದಲ್ಲಿ ಇರುವವರೆಗೆ, ಈ ನನ್ನ ಪ್ರಾಣ ಹೋಗುವವರೆಗೆ ದೇವರು ನಮ್ಮನ್ನು ಆಶೀರ್ವಾದವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗೆ ಶಕ್ತನಾಗಿರುವುದರಿಂದ ನನ್ನ ಜೀವನ ಅತಿ ಪ್ರಾಮುಖ್ಯವಾಗಿರುವುದರಿಂದ ನಾವು ದೇವರ ಆಶೀರ್ವಾದವನ್ನ ನಾವು ಹೊಂದಿಕೊಂಡು ನಾವು ಮುಂದೆ ನಾವು ಹೋಗಬಹುದಾಗಿದೆ. ಪ್ರಿಯ ದೇವ ಮಕ್ಕಳೇ, ಆದ ಕಾರಣ ದೇವರ ವಾಕ್ಯದಲ್ಲಿ ನಾವು ಅನೇಕವನ್ನು ಕಲಿಯಬಹುದಾಗಿದೆ, ಅನೇಕನು ನಾವು ನೋಡಬಹುದಾಗಿದೆ, ನಾವು ಅನೇಕನು ಹೊಂದಿಕೊಳ್ಳಬಹುದಾಗಿದೆ. ಆದ ಕಾರಣ ನಾವು ಇನ್ನೂ ಹೆಚ್ಚು ಕಡಿಮೆ ನಾನೊಂದು 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನಾನೊಂದು ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿಯಿಂದ ನಾನು ಕೊಡ್ತಾ ಇದ್ದೇನೆ. ಹೆಚ್ಚು ಕಡಿಮೆ 2014ನೇ ವರ್ಷ ಹೆಚ್ಚು ಕಡಿಮೆ ನವೆಂಬರ್, ಡಿಸೆಂಬರ್, ಜಾನ್ವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ದೇವರ ನಿಬಂಧನೆಯ ಆಶೀರ್ವಾದಗಳ ಬಗ್ಗೆ ನಿಮಗೆ ಕೊಡ್ತಾ ಇದ್ದೇನೆ. ಆ ದೇವರ ನಿಬಂಧನೆಯ ಆಶೀರ್ವಾದಗಳು ಯಾವ್ದು ಎಂಬುದಾಗಿ ನಾವು ಡಿಟೇಲ್ ಆಗಿ ನಾವು ನೋಡಿಕೊಂಡು ಬಂದಿದ್ದೇವೆ. ಆದ ಕಾರಣ ಇದ್ರ ನಿಮಿತ್ತವಾಗಿ ನಿಮ್ಮ ನೆನಪಿನಲ್ಲಿ ಇರ್ಬೋದು, ನಿಮ್ಮ ಆಲೋಚನೆಯಲ್ಲಿ ಇರ್ಬೋದು. ಪ್ರಿಯ ಬ್ರದರ್, ಪ್ರಿಯ ಸಹೋದರಿ, ನಾವು ಮತ್ತೊಂದು ಆವರ್ತಿ ನಾವು ರಿಪೀಟ್ ಮಾಡಿಕೊಳ್ಳೋಣ, ತಿರುಗೊಂದು ಆವರ್ತಿ ನಾವು ಆಲೋಚನೆ ಮಾಡಿಕೊಳ್ಳೋಣ, ತಿರುಗೊಂದು ಆವರ್ತಿ ನಾವು ಪರೀಕ್ಷಿಸಿಕೊಳ್ಳೋಣ. ಹೇಗೆ ಪರೀಕ್ಷಿಸಿಕೊಳ್ಬೇಕೆಂಬುದು ಹೇಳಿದ್ರೆ, ನಾನು ದೇವರ ಆಶೀರ್ವಾದವನ್ನ ಹೊಂದುವುದಕ್ಕೆ ಮಾರ್ಗ ನೀತಿವಂತನಾಗುವುದರಿಂದಲೇ ಎಂಬುದಾಗಿ. ಯಾಕೆ ನೀತಿವಂತನಾಗುವುದು ಅತಿ ಪ್ರಾಮುಖ್ಯವಾದದ್ದು, ನೀತಿವಂತಿಕೆ ಜೀವಿತವನ್ನು ಮಾಡೋದು ಅತಿ ಪ್ರಾಮುಖ್ಯವಾದದ್ದು, ದೇವರನ್ನು ಹಿಂಬಾಲಿಸುವುದು ಅತಿ ಪ್ರಾಮುಖ್ಯವಾದದ್ದು, ದೇವರ ಮಾರ್ಗಕ್ಕೆ ಬರುವುದು ಅತಿ ಪ್ರಾಮುಖ್ಯವಾದದ್ದು, ದೇವರು ನನಗೆ ಏನು ಹೇಳ್ತಾನೆ ಅದನ್ನು ಮಾಡೋದು ಬಹಳ ಪ್ರಾಮುಖ್ಯವಾದದ್ದು. ನನ್ನ ಇಷ್ಟದಂತೆ ಮಾಡುವುದಲ್ಲ, ನನ್ನ ಆಲೋಚನೆಯಂತೆ ಮಾಡುವುದಲ್ಲ, ನನಗೆ ಏನು ಇದು ಬಂದಾಗೇನೋ ಮಾಡುವುದು ಅಂತ ಹೇಳಲ್ಲ. ಬೈಬಲ್ ಸ್ಪಷ್ಟ ಬೇಕಿದ್ರೆ ನಾನಾಗಿ ದೇವರ ವಾಕ್ಯಕ್ಕೆ ಬರಬೇಕು, ದೇವರ ವಾಕ್ಯ ಏನಂತ ನಾನು ಮಾಡುವನಾಗಿರ್ಬೇಕು. ಈಗ ಮಾಡುವುದಾಗಿದ್ರೆ ಮಾತ್ರ ಜ್ಞಾನೋಕ್ತಿ 10ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ ಅಂತಂದ್ರೆ 6ನೇ ಮತ್ತೆ ನೋಡ್ತೇವಲ್ಲ ಶಿಷ್ಟನ್ನ ಯಾಕೆ ನೋಡ್ತಾ ತಲೆ ಯಾಕೆ ಆಶೀರ್ವಾದ ನೆಲೆ ಎಂಬುದಾಗಿ ನಾವು ನೋಡ್ತೇವಲ್ಲ. ನಿಜವಾಗಿ ಹೌದು, ನನ್ನ ಜೀವಿತದಲ್ಲಿ ಇದೇ ಪ್ರಾಮುಖ್ಯವಾದ ಬೇಕಾಗಿರ್ತದೆ. ಯಾಕೆ ನನ್ನ ಆಶೀರ್ವಾದ ನನ್ನ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಅಂದರೆ ನಾನು ತಾಪಗ್ರಸ್ತನಾಗಬಹುದಾಗಿದೆ. ಯಾಕೆ ನಾನು ಶಾಪ ಒಬ್ಬನ ವ್ಯಕ್ತಿಯಲ್ಲಿ, ಒಬ್ಬನ ಜೀವಿತದಲ್ಲಿ ಶಾಪ ಆಡಳಿತ ಮಾಡಬಾರ್ದು. ಶಾಪಕ್ಕೆ ಮೂಲ ಯಾವುದಂತ ಹೇಳಿದ್ರೆ ಪಾಪ. ಯಾಕೆಂದ್ರೆ ಪಾಪವು ಶಾಪಕ್ಕೆ ಕಾರಣವಾಗ್ತದೆ, ಶಾಪಕ್ಕೆ ಪಾಪವು ಕಾರಣವಾಗಿರ್ತದೆ. ಆದ್ದರಿಂದ ಶಾಪದ ಕೊಂಡಿಯನ್ನ ದೇವರು ಯೇಸು ಸ್ವಾಮಿ ಬಿಡುಗಡೆ ಮಾಡಿಬಿಟ್ಟಿದ್ದಾನೆ, ಶಾಪದ ಕೆಲಸವನ್ನ ಸ್ವಾಮಿ ಬಿಡುಗಡೆ ಮಾಡಿಬಿಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಾವು ಪಾಪದಿಂದ ಹೊರಗೆ ಬಂದು ಇನ್ನಾದ್ರೂ ನಾವು ಯಾವುದೇ ತಪ್ಪಿಲ್ಲದವರ ಹಾಗೆ, ಯಾವುದೊಂದು ಲೋಕದ ಒಂದು ರೀತಿಯಲ್ಲಿ ಆಚೆ ಭೋಗಗಳಿಗೆ ಹೋಗದ ಹಾಗೆ, ನಾವು ನಮ್ಮ ಮನಸ್ಸು ಲೋಕದ ಆಚೆಗಳಿಗೆ ನಾವು ಹೋಗದ ಹಾಗೆ, ದೇವರು ನನಗೆ ಏನು ವಾಗ್ದಾನ ಮಾಡಿದಾನೆ ಅದರಂತೆ ಮಾಡುವನಾಗಿರ್ಬೇಕೆಂಬುದೇ ದೇವರ ಚಿತ್ತವಾಗಿರ್ತದೆ ಪ್ರಿಯರೇ. ಆದ್ದರಿಂದ ಗಂಭೀರವಾದಂಥ ಒಂದು ವಚನವನ್ನು ಕೇಳಿಕೊಳ್ಬೇಕಾಗಿದೆ. ಅದು ಯಾವುದಂತ ಹೇಳಿದ್ರೆ ನಾವು ನಂಬಿಕಸ್ಥರಾಗಿ ಇರಬೇಕೆಂಬುದಾಗಿದೆ. ನಾವು ನಂಬಿಕಸ್ಥರಾಗಿ ಇರುವುದು ಅದು ಬಹಳ ಒಂದು ಪ್ರಾಮುಖ್ಯವಾಗಿದೆ. ಎಲ್ಲಿಯ ತನಕ
ನಾವು ನಂಬಿಕಸ್ಥರಾಗಿರ್ತೇವೆ, ನಾವು ಎಲ್ಲಿವರೆಗೆ ನಂಬಿಕಸ್ಥರಾಗಿ ಇರ್ತೇವೆ ಅಷ್ಟು ನಮಗೆ ಒಳ್ಳೆಯದಾಗಿರುತ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಸತ್ಯವೇದದಲ್ಲಿ ಓದಿಕೊಳ್ಳುವಾಗ ಶಿಷ್ಟನು ಏಕೆಂದರೆ ಅದು ತಪ್ಪಿಸಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದ ಕಾರಣ ಶಿಷ್ಟನ್ನು ತಪ್ಪಿಸಿಕೊಳ್ಳುವುದು ಯಾವಾಗ ನೀತಿವಂತನು ಪಾಪಕ್ಕೆ ತಪ್ಪಿಸಿಕೊಳ್ಳುವುದು ಯಾವಾಗ? ಏಕೆಂದರೆ ದೇವರ ಒಂದಿಗೆ ಬರುವುದರ ಮೂಲಕ, ದೇವರ ವಾಕ್ಯಕ್ಕೆ ಬರುವುದರ ಮೂಲಕ. ಯಾಕೆಂದ್ರೆ ತಪ್ಪು ಕಾರ್ಯವನ್ನ ಪಾಪ ಕಾರ್ಯವನ್ನು ಮಾಡೋದಕ್ಕೆ ಹಿಂಜರಿಯುವಂಥ ವ್ಯಕ್ತಿಯಾಗಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವ ಮಕ್ಕಳೇ, ನನ್ನ ಸಮಯ ದಾಟಿ ಹೋಗುತ್ತಾ ಇದೆ. ಆದ ಕಾರಣ ಈ ಸಮಯದಲ್ಲಿ ನಾನು ಸಂದೇಶವನ್ನು ಕೊನೆಗೊಳಿಸೋದ ಮುಂಚಿತವಾಗಿ ಸಂದೇಶದ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಯಾಕೆಂದ್ರೆ ಆಶೀರ್ವಾದದ ಒಂದು ರಹಸ್ಯ ಯಾವುದಂತ ಹೇಳಿದ್ರೆ ಅವ್ರು ನೋಡ್ತಾ ಇದ್ದೇವೆ, ಅದು ಅಗ್ಗಾಯ 2:19 ವಚನ ಆಗಿರುತ್ತದೆ. ಆದ ಕಾರಣ ಆಶೀರ್ವಾದವು ನಮ್ಮದಾಗಬೇಕಾದ್ರೆ ನಾವು ದೇವರ ಒಂದು ಮಾರ್ಗದಲ್ಲಿ, ಅನ್ಯೂನ್ಯತೆಯಲ್ಲಿ, ನೀತಿವಂತಿಕೆಯಲ್ಲಿ, ಸತ್ಯದಲ್ಲಿ, ಪ್ರಾಮಾಣಿಕತೆಯಲ್ಲಿ ಜೀವಿಸಿ ದೇವರೊಂದಿಗೆ ಸತತವಾಗಿ ಅನ್ಯೂನ್ಯತೆಯಾಗಿ ಜೀವಿಸುವುದಾಗಿದ್ದರೆ ಮಾತ್ರ ನಮ್ಮ ಮೇಲೆ ಆಶೀರ್ವಾದ ನೆಲೆಯಾಗಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಹಾಗಿದ್ದ ಮೇಲೆ ನಿಮ್ಮನ್ನು ಒಂದು ಸೆಕೆಂಡ್ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನ ನಾವು ಕೇಳಿಸಿಕೊಂಡೆವು. ನಿನ್ನ ವಾಕ್ಯವು ಆಶೀರ್ವಾದದ ಬಗ್ಗೆ ಮಾತನಾಡಲ್ಪಟ್ಟಿತ್ತು, ಆಶೀರ್ವಾದ ರಹಸ್ಯದ ಬಗ್ಗೆ ಮಾತನಾಡಲ್ಪಟ್ಟಿತ್ತು. ಹೌದು ದೇವರ, ಅದು ಏಕೆ ಅಂತ ಹೇಳಿದ್ರೆ, ಹೌದು ಆಶೀರ್ವಾದ ನಿಮಗೆ ಬೇಕು, ಅದನ್ನು ನೀತಿವಂತರಾಗಿರ್ರಿ, ಹೌದು ನಂಬಿಕಸ್ಥರಾಗಿರಿ. ಹೌದು ನೀವೀಗ ಆದರೆ ಮಾತ್ರ ನಾನು ಯಾವಾಗಲೂ ನಿಮಗೆ ಆಶೀರ್ವಾದ ಮಾಡ್ತಾನೆ, ಇದೇ ದಿವಸ ಮೊದಲುಗೊಂಡು ಕೊನೆಯವರೆಗೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತೇಳಿ ನೀನು ವಾಗ್ದಾನ ಮಾಡಿದ್ದೆ ಕರ್ತನೆ. ಅದು ನಿನ್ನ ಮುಂದೆ ಒಳ್ಳೆಯದಾಗಿ ಕಾಣಿಸಲ್ಪಡುವಾಗ, ನಿನ್ನಲ್ಲಿ ಒಂದು ಒಳ್ಳೆಯ ಸ್ವಭಾವದಲ್ಲಿ ಕಾಣಿಸಲ್ಪಡುವಾಗ, ನಿನ್ನ ಅನ್ಯೂನ್ಯತೆಯಲ್ಲಿ ಒಳ್ಳೆಯದ ಕಾಣಿಸಲ್ಪಡುವಾಗ ಓ ಕರ್ತನೆ, ಖಂಡಿತವಾಗಿಯೂ ಆಶೀರ್ವಾದ ಇಳಿದು ಬರ್ತದೆ ನೋಡ್ತಾ ಇದ್ದೇವೆ. ಆದ್ರಿಂದ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ, ಕುಟುಂಬದಲ್ಲಿ ಓ ದೇವರೇ ಶುಭದಾಯಕವಾಗಲಿ, ಆ ಮುಖದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಕ್ಕೆ ಪ್ರಾರ್ಥನೆ ಮಾಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್.